ಅದಕ್ಕೆ ನಂಗೆ ಅನಿಸುತ್ತೆ ನಾವು ಇದನ್ನು ಇನ್ನು ಲೈಟಾಗಿ ತೊಗೊಳೋದಕ್ಕಾಗಲ್ಲ. ವಿಷಯ ತುಂಬಾ ಸೀರಿಯಸ್ ಆಗಿದೆ. ಅದಕ್ಕೆ ನಮ್ಮ ಮುಂದೆ ಆಗ್ತಿರೋದೇ ಬೇರೆ, ಆದರೆ ಬ್ಯಾಕ್ ಡ್ರಾಪಲ್ಲಿ ನಡೀತಾ ಇರೋದೇ ಬೇರೆ. ರೀಸೆಂಟಾಗಿ ಜಯದೇವ್ರದ್ದು ಪ್ರತಿಯೊಂದು ಮೂವ್ ಕೂಡ ಡೌಟ್ ಬರೋ ಥರ ಇದೆ. ಅದಕ್ಕೆ ಏನು ಮಾಡೋದು ಪಾರ್ಥ ಅವರೇ? ನೋಡಿ, ಯಾವುದೇ ಕಾರಣಕ್ಕೂ ಅವಸರ ಪಟ್ಟು ಈಗಲೇ ಈ ವಿಷಯನ ಗೌತಮ್ ಅವ್ರ ಹತ್ರ ಹೇಳಕ್ಕೆ ಹೋಗ್ಬೇಡಿ. ಸದ್ಯಕ್ಕೆ ಏನು ಗೊತ್ತೇ ಇಲ್ಲ ಅನ್ನೋ ಥರ ಇದು ಬಿಡಿ. ಈ ವಿಷಯ ನಮ್ಮ ಮಧ್ಯದಲ್ಲೇ ಇರಲಿ. ನೀವು ಹೇಳೋದು ನನಗೊಂದು ಹಂತಕ್ಕೆ ಸರಿ ಅಂತ ಅನ್ನಿಸ್ತಿದೆ. ಆದರೆ ಈ ವಿಷಯನ ನಾವು ಗೌತಮ್ ಅವ್ರ ಮುಂದೆ ಪ್ರಸ್ತಾಪ ಮಾಡ್ತೀವಿ ಅಂದರೆ ಅವ್ರು ಕೇಳೋ ಎಲ್ಲ ಪ್ರಶ್ನೆಗಳಿಗೂ ನಮ್ಮ ಹತ್ರ ಉತ್ತರ ಇರಬೇಕು. ಇಲ್ಲ ಅಂದರೆ ಅವ್ರ ದೃಷ್ಟಿಯಲ್ಲಿ ನಾವು ಚಿಕ್ಕವರಾಗ್ಬಿಡ್ತೀವಿ. ಸೊ ಅದಕ್ಕೆ ಹೇಳ್ತಿದ್ದೀನಿ, ಎಲ್ಲ ವಿಷಯನೂ ಕನ್ಫರ್ಮ್ ಆಗೋವರೆಗೂ ಅವ್ರಿಗೇನು ಹೇಳೋದು ಬೇಡ, ಸರಿನಾ? ಓಕೆ ಅದಕ್ಕೆ, ಬಟ್ ಇದನ್ನ ಕ್ಲಿಯರ್ ಮಾಡ್ಕೊಳ್ಳೋದು ಹೇಗೆ? ಅದಕ್ಕೆ ಐ ಮೀನ್ ಅದೇ ಗೊತ್ತಾಗ್ತಾ ಇಲ್ಲ ನನಗೆ. ಅದಕ್ಕೆ ಬಿಗ್ ಬ್ರೋ ಲ್ಯಾಪ್ಟಾಪ್ನ ಆಫೀಸಿಗೆ ತೊಗೊಂಡೋಗಿಯಾನ? ಇಲ್ಲ, ರೂಮಲ್ಲೇ ಇದೆ. ಸರಿ ಬನ್ನಿ. ಯಾಕೆ? ಬನ್ನಿ, ನಾನು ಹೇಳ್ತೀನಿ. ಕಮ್ ಕಮ್. ಮಲ್ಲಿ, ನನ್ನ ಪರ್ಸ್ ಇದು ಆಚೆ ಹೇಗೆ ಬಂತು? ಅದು ಪಾರ್ಥ ಅವ್ರು ಬಂದಿದ್ರು. ಅದು ಯಾವುದೋ ಫೈಲ್ ಬೇಕಾಗಿತ್ತಂತೆ, ಕೆಲಸಕ್ಕೆ ಸಂಬಂಧಪಟ್ಟಿದ್ದು. ನನ್ನನ್ನು ಕೇಳಿರು, ನನಗದೆಲ್ಲ ಗೊತ್ತಾಗಕ್ಕಿಲ್ಲ ಅಂದೆ. ಅದಕ್ಕೆ ಅವರೇ ಹುಡುಕೊಂಡು ಹೋದ್ರು. ಆಫೀಸ್ ಫೈಲಾ? ನನ್ನ ಫೈಲ್ ಇಲ್ಲೇ ಇದೆ. ಮತ್ತು ಇವನು ಪರ್ಸ್ ಸಿಕ್ಕಿದೆ ಇವನ ಕೈಗೆ ಅಂದರೆ ಇಲ್ಲಿ ಸರ್ಚ್ ಮಾಡಿರ್ತಾನೆ. ನನ್ನ ಫೈಲ್ ನೋಡಿಲ್ಲ. ಸದ್ಯ ನಾನು ಸೇಫ್. ಇನ್ಮೇಲೆ ಈ ಥರದ ಫೈಲ್ಗಳನ್ನೆಲ್ಲ ಸೇಫಾಗಿಡಬೇಕು. ಮಲ್ಲಿ, ನಮಗೊಂಚೂರು ಆಫೀಸ್ ಕೆಲಸ ಇದೆ, ಅರ್ಜೆಂಟ್ ಹೊರಗಡೆ ಹೋಗಬೇಕು. ನಾನು ಇವತ್ತು ಬರಲ್ಲ, ಬೆಳಗ್ಗೆ ಬರ್ತೀನಿ. ರಾತ್ರಿ ಬರೋಕ್ಕಿಲ್ವಾ? ಅಲ್ಲ ರೀ, ರಾತ್ರಿ ಹಿಂಗೆ ಹೋಗ್ತಿರಲ್ಲ, ಅಂಥ ಕೆಲಸ ಏನಿರ್ತೈತೆ ನಿಮಗೆ? ಅದೇನೇ ಇದ್ರು ಅವ್ರನ್ನೇ ಇಲ್ಲಿ ಕರ್ಸ್ಕೋಬೋದಲ್ವಾ? ಇಲ್ಲೇ ಮೀಟಿಂಗ್ ಮಾಡ್ಬೋದಲ್ವಾ? ಏನು ಮಾತಾಡ್ತಿದ್ಯಾ ಮಲ್ಲಿ ನೀನು? ಇದು ಆಫೀಸ್ ಕೆಲಸ. ಈ ಕೆಲಸ ಮಾಡೋಕ್ಕಂತಾನೆ ಆಫೀಸ್ ಇರೋದು. ಆ ಕೆಲಸನ ಮನೇಲಿ ಮಾಡೋಕ್ಕಾಗತ್ತಾ? ಆ್ಯಂಡ್ ಅವ್ರನ್ನೆಲ್ಲ ಮನೆಗೆ ಕರ್ಸೋದು ಎಷ್ಟು ಚೆನ್ನಾಗಿರುತ್ತೆ ಮಲ್ಲಿ? ಅದೆಲ್ಲ ಚೆನ್ನಾಗಿರಲ್ಲ. ನಿಂಗೆ ಅದೆಲ್ಲ ಗೊತ್ತಾಗಲ್ಲ. ನಾನು ಇವತ್ತು ಹೋಗಿ ನಾಳೆ ಬೆಳಗ್ಗೆ ಬಂದ್ಬಿಡ್ತೀನಿ. ನೀನು ರೆಸ್ಟ್ ಮಾಡ್ತಾ ಇರು. ಅವಾಗವಾಗ ಫೋನ್ ಮಾಡಿ ನಿನ್ನ ವಿಚಾರಿಸ್ಕೊತೀನಿ. ಹಾಂ, ಎಷ್ಟು ನಾಟಕ ಆಡ್ತೀರಾ? ನನಗೆಲ್ಲ ಗೊತ್ತು ರೀ. ನೀವೆಲ್ಲಿ ಹೋಗ್ತೀರಾ, ಏನು ಮಾಡ್ತಿದ್ದೀರಾ ಅಂತ. ಅವಳ ಜೊತೆ ಇರೋದಕ್ಕೆ ತಾನೇ ನೀವು ಹೋಗ್ತಿರೋದು. ಕಟ್ಕೊಂಡವಳ ಕಡೆ ತನಕ, ಇಟ್ಕೊಂಡವಳು ಇರೋ ತನಕ ಅಂತಾರೆ. ಇದೆಲ್ಲ ಇನ್ನೆಷ್ಟು ದಿನ ಅಂತ ನಾನು ನೋಡ್ತೀನಿ. ಪಾರ್ಥ, ಏನು ಮಾಡಕ್ಕೆ ಹೊಟ್ಟಿದ್ದೀರಾ? ಅದಕ್ಕೆ ಹೇಳ್ತೀನಿ. ಫಸ್ಟು ಈ ಲ್ಯಾಪ್ಟಾಪ್ದು ಪಾಸ್ವರ್ಡ್ ಹೇಳಿ. ಅದು ನನಗೆ ಹೇಗೆ ಗೊತ್ತಿರುತ್ತೆ? ಇದು ಅವ್ರ ಪರ್ಸನಲ್ ವಿಚಾರ. ಅಯ್ಯೋ, ಪಾಸ್ವರ್ಡ್ ಗೊತ್ತಿಲ್ವಾ? ಏನಿಟ್ಟಿರ್ಬೋದು? ಹಾಂ, ಅದಕ್ಕೆ ಬಿಗ್ ಬ್ರೋ ಆಫೀಸ್ಗೆ ಹೋಗೋದಕ್ಕೂ ಮುಂಚೆ ಮಾಮ್ ಹತ್ರ ಆಶೀರ್ವಾದ ತಗೋತಾನೆ. ಮಾಮ್ ಹೆಸರು ಟ್ರೈ ಮಾಡೋಣ ಅಲ್ವಾ? ಓಕೆ, ಶಕುಂತಲ. ಅಯ್ಯೋ, ರಾಂಗ್ ಪಾಸ್ವರ್ಡಾ? ಇನ್ನೇನಿಟ್ಟಿರ್ಬೋದು? ಅದಕ್ಕೆ ಬಿಗ್ ಬ್ರೋ ಆಫೀಸ್ಗೆ ಹೋಗೋಕ್ಕೂ ಮುಂಚೆ ನೀವೇ ಅವನಿಗೆ ಬೆಸ್ಟ್ ವಿಷಸ್ ಹೇಳೋದಲ್ವಾ? ಯಾಕೆ ನಿಮ್ಮ ಹೆಸರೇ ಟ್ರೈ ಮಾಡಬಾರ್ದು? ನನ್ನ ಹೆಸರು ಇರುತ್ತೆ ಅಂತೀರಾ? ಕೋರ್ಸ್, ಅದಕ್ಕೆ ಬಿಗ್ ಬ್ರೋ ನಿಮ್ಮನ್ನೇ ಅಲ್ವಾ ಪದೇ ಪದೇ ನೆನೆಸ್ಕೊಳ್ಳೋದು. ನೋಡೋಣ, ನಿಮ್ಮ ಹೆಸರು ಟ್ರೈ ಮಾಡೋಣ. ಅತ್ತಿಗೆ. ಅಯ್ಯೋ, ನಾನೊಬ್ಬ ಸಾರಿ. ಅದಕ್ಕೆ ಧೂಮಿಕಾ ಎಂಟ್ರಿ ಕೊಡ್ಲಾ? ಅದಕ್ಕೆ ನೋಡಿ ಇವಾಗ ಹೆಂಗೆ ಓಪನ್ ಆಗುತ್ತೆ ಅಂತ. ಮತ್ತೆ ಪಾಸ್ವರ್ಡ್ ಫೇಲಾ? ಇಲ್ಲ, ಮಾಮ್ ಹೆಸರು ಕೊಟ್ಟರು ಓಪನ್ ಆಗಲಿಲ್ಲ, ನಿಮ್ಮ ಹೆಸರು ಕೊಟ್ಟರು ಓಪನ್ ಆಗಲಿಲ್ಲ. ಮಾಮ್ಗಿನ್ನ ನಿಮ್ಗಿನ್ನ ಇಂಪಾರ್ಟೆಂಟ್ ಆಗಿರೋರು ಯಾರಿದ್ದಾರೆ? ಆನಂದ್ ಅವ್ರೆ, ಬರ್ತಾ ಆಚೆ ಭಾಗ್ಯ ಕಾಫಿ ವರ್ಕ್ಸ್ ಅಂತಿತ್ತು. ಯಾರು ಭಾಗ್ಯ ಅಂದ್ರೆ? ಅದು
ಅವನ ತಾಯಿ. ಭಾಗ್ಯ. ಭಾಗ್ಯ ಅಂತ ಟ್ರೈ ಮಾಡಿ. ಭಾಗ್ಯನ ಅದ್ಯಾರಕ್ಕೆ? ನಾನು ಆಮೇಲೆ ಹೇಳ್ತೀನಿ, ನೀವು ಟ್ರೈ ಮಾಡಿ ಭಾಗ್ಯ. ಓಕೆ. ಯಾ, ಸ್ವೀಟ್ ಆ್ಯಂಡ್ ಸಿಂಪಲ್. ಎಂಟ್ರಿ ಕೊಡ್ಲಾ? ಅದಕ್ಕೆ ಓಪನ್ ಆಯಿತು. ಬಟ್ ಈ ಭಾಗ್ಯ ಯಾರು? ಪಾರ್ಥ ಅವರೇ, ನೀವೇನಕ್ಕೆ ಲ್ಯಾಪ್ಟಾಪ್ ಓಪನ್ ಮಾಡಿದ್ದು? ಅದು ಅದಕ್ಕೆ ಜೈಬ್ರೋ ರೂಮಲ್ಲಿ ಟೆಂಡರಿಗೆ ಸಂಬಂಧಪಟ್ಟ ಹಾಗೆ ಫೈಲ್ ಸಿಕ್ತಲ್ಲ, ಸೊ ಬಿಗ್ ಬ್ರೋ ಕೊಟೇಶನು ಮತ್ತು ಆ ಫೈಲ್ಸ್ ಒಂದೇನಾ ಅಂತ ಚೆಕ್ ಮಾಡ್ಕೊಳಕ್ಕೆ. ಆ ಥರ ಪಡಬಾರ್ದಲ್ವಾ? ಹಾಂ, ಚೆಕ್ ಮಾಡಿ. ಅದಕ್ಕೆ ಎರಡೂ ಒಂದೇ. ಈಗೇನು ಮಾಡೋದು? ಲಾಸ್ಟ್ ಟೈಮ್ ಟೆಂಡರ್ ಮಿಸ್ ಆಗಿದ್ದಕ್ಕೆ ನಿಮ್ಮ ಅಣ್ಣ ತುಂಬಾ ಬೇಜಾರು ಮಾಡ್ಕೊಂಡಿದ್ರು. ಈ ಸಲನೂ ಟೆಂಡರ್ ಕೈ ತಪ್ಪೋದ್ರೆ ಅವ್ರು ತುಂಬಾ ಅಪ್ಸೆಟ್ ಆಗಿಬಿಡ್ತಾರೆ. ಏನು ಮಾಡೋದು ಅದಕ್ಕೆ ನನಗೂ ಗೊತ್ತಾಗ್ತಾ ಇಲ್ಲ. ಪಾರ್ಥ ಅವರೇ, ನಮ್ಮ ಕಂಪ್ನಿ ಅಂಡರಲ್ಲಿ ಒಂದಷ್ಟು ಸಿಸ್ಟರ್ ಕನ್ಸರ್ನ್ಸ್ ಕಂಪ್ನಿಗಳಿದೆಯಲ್ಲ, ನಾವ್ಯಾಕೆ ಅದ್ರ ಮೂಲಕ ಕೊಟೇಶನ್ಸ್ನ ರೀವರ್ಕ್ ಮಾಡಿ ಟೆಂಡರ್ನ ಮತ್ತೆ ಅಪ್ಲೈ ಮಾಡಬಾರ್ದು? ಕರೆಕ್ಟ್, ಅದಕ್ಕೆ ಹಾಗೆ ಮಾಡೋಣ. ಅದಕ್ಕೆ ಸಬ್ಮಿಟ್ ಆಯಿತು. ನಿಮ್ಮ ಅಣ್ಣ ಕಾಲ್ ಮಾಡ್ತಿದ್ದಾರೆ. ಹಾಂ ಹೇಳಿ ಗೌತಮ್ ಅವರೇ. ಭೂಮಿಕಾ, ನನ್ನ ಲ್ಯಾಪ್ಟಾಪ್ನ ಮನೇಲೆ ಮರ್ತು ಬಂದ್ಬಿಟ್ಟಿದ್ದೀನಿ. ಕೆಳಗಡೆ ಡ್ರೈವರ್ ಕಾಯ್ತಾ ಇದ್ದಾನೆ, ದಯವಿಟ್ಟು ಕೊಟ್ಟು ಕಳಿಸಿ, ಸ್ವಲ್ಪ ಅರ್ಜೆಂಟ್ ಇದೆ. ಹಾಂ, ಕೊಟ್ಟು ಕಳಿಸಿ. ಬಾಯ್. ಏನಾಯ್ತು ಅದಕ್ಕೆ? ಹಾಂ, ಲ್ಯಾಪ್ಟಾಪ್ ಮರ್ತು ಬಂದ್ಬಿಟ್ಟಿದ್ದೀನಿ, ಡ್ರೈವರ್ ಕೈಯಲ್ಲಿ ಕೊಟ್ಟು ಕಳಿಸಿ ಅಂತಿದ್ದಾರೆ. ಸರಿ ಬಿಡಿ, ಹೇಗಿದ್ರು ಕೆಲಸ ಆಯ್ತಲ್ಲ, ಕೊಟ್ಟು ಬರ್ತೀನಿ ಹೋಗಿ. ಕೊಟ್ಟು ಬಂದ್ರಾ? ಹಾಂ, ಅದಕ್ಕೆ ಒಂದು ಬೇಜಾರಿದೆ. ಅದಕ್ಕೆ ನಾವು ನಮ್ಮ ಮನೆಯವ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋ ಥರ ಆಗೋಯ್ತಲ್ಲ ಅಂತ. ಐ ಮೀನ್, ಜೈಬ್ರೋ ನನ್ನ ಸ್ವಂತ ಅಣ್ಣ, ಅವನೇ ಈ ಥರ ಮಾಡ್ತಾನೆ ಅಂದರೆ ನನ್ನ ಕೈಲಿ ನಂಬೋದಕ್ಕೆ ಆಗ್ತಾ ಇಲ್ಲ. ಇದಕ್ಕಿಂತ ಒಂದು ದೊಡ್ಡ ಟ್ರ್ಯಾಜಿಡಿ ಇದೆಯಾ ಅದಕ್ಕೆ? ಏನು ಮಾಡೋಕ್ಕಾಗಲ್ಲ ಪಾರ್ಥ ಅವರೇ, ಸಂಬಂಧಗಳೇ ಹಾಗೆ. ಆಲ್ಮೋಸ್ಟ್ 90% ನಮ್ಮ ದುಃಖಕ್ಕೆ ನಮ್ಮ ಹತ್ತಿರದವರೇ ಕಾರಣ ಆಗಿರ್ತಾರೆ. ಅದು ಉಲ್ಟಾ ಆಗಬೇಕು, ನಮ್ಮ ಹತ್ತಿರದವರು ನಮ್ಮ ಸುಖಕ್ಕೆ, ನಮ್ಮ ಖುಷಿಗೆ ಕಾರಣ ಆಗಬೇಕು. ಆದರೆ ನಿಜ ಅದಕ್ಕೆ. ಆದರೆ ಈ ಸೋ ಕಾಲ್ಡ್ ರಿಲೇಷನ್ಶಿಪ್ ಹೆಸರಲ್ಲಿ ನಾವು ಏನೆಲ್ಲ ತಡ್ಕೋಬೇಕು? ತಪ್ಪು ಕಣ್ಣು ಮುಂದೆನೇ ನಡೀತಿದ್ರು ಎಲ್ಲ ನೋಡ್ಕೊಂಡು ಸುಮ್ಮನೆ ಇರಬೇಕು. ಈ ಬ್ಲಡ್ ರಿಲೇಷನ್, ದೂರದ ರಿಲೇಷನ್, ಹತ್ತಿರದ ರಿಲೇಷನ್, ಇದೆಲ್ಲ ಬರೀ ಬೋಗಸ್ ಅನ್ಸುತ್ತೆ. ಅದಕ್ಕೆ ಯಾವುದಕ್ಕೂ ಮೀನಿಂಗೇ ಇಲ್ಲ. ಆದರೆ ನಾವು ನೀವು ನೋಡಿ, ನಮ್ಮ ಮಧ್ಯೆ ಎಷ್ಟು ಮ್ಯೂಚುವಲ್ ರೆಸ್ಪೆಕ್ಟ್ ಇದೆ, ಕೇರ್ ಇದೆ, ಕನ್ಸರ್ನ್ ಇದೆ. ಇದು ರಿಯಲ್ ರಿಲೇಷನ್ಶಿಪ್ ಅಂದರೆ. ಈ ಥರದೊಂದು ಹೆಲ್ದಿ ಕನೆಕ್ಷನ್ ಇರಬೇಕು ಅದಕ್ಕೆ. ಬಟ್ ನಮ್ಮಲ್ಲಿ ಹಾಗಾಗಲ್ವಲ್ಲ. ಮುಕ್ಕಾಲು ಪಾಲು ಸಂಬಂಧಗಳು ಹೀಗೆ ಹೆಲ್ತಿಯಾಗಿರೋದಿಲ್ಲ, ಹೇಗೇಗೋ ಇರ್ತವೆ. ಗಾಯ ಮಾಡೋರು ಅವರೇ, ಆಮೇಲೆ ಬಂದು ಮುಲ ಮಚ್ಚೋರು ಅವರೇ. ಹೇಳಕ್ಕೂ ಆಗಲ್ಲ, ಬಿಡಕ್ಕೂ ಆಗಲ್ಲ, ಹಾಗೆ ಮಾಡಿಬಿಡ್ತಾರೆ. ಇಲ್ಲಿ ಸಂಬಂಧಗಳನ್ನು ಮಿಸ್ಯೂಸ್ ಮಾಡ್ಕೊಳ್ಳೋರೇ ಹೆಚ್ಚು. ಸಂಬಂಧಗಳ ಹೆಸರಲ್ಲಿ ಅನ್ಯಾಯ ಮಾಡ್ತಾರೆ, ಮೋಸ ಮಾಡ್ತಾರೆ, ಮಾಡಬಾರದನ್ನೆಲ್ಲ ಮಾಡ್ತಾರೆ. ಆದರೆ ಹಾಗಾಗೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು. ಯಾರು ಹೇಗೆ ಅನ್ನೋದನ್ನು ತುಂಬ ಎಚ್ಚರಿಕೆಯಿಂದ ಗಮನಿಸಬೇಕು. ಯಾರಿಂದ ಆದರೂ ನಮಗೆ ಅಪಾಯ ಇದೆ ಅಂದರೆ ಅವರಿಂದ ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ನಮ್ಮನ್ನು ನಾವು ಕಾಪಾಡ್ಕೋಬೇಕು. ತಪ್ಪು ಯಾರೇ ಮಾಡಿರಲಿ, ತಪ್ಪೆ, ಅದಕ್ಕೆ ಯಾವ ಎಕ್ಸಂಪ್ಷನ್ನು ಕೊಡಬಾರ್ದು. ಕರೆಕ್ಟ್. ಅದಕ್ಕೆ ಜೈಬ್ರೋ ನಮ್ಮ ಮನೆಯವನು ಅಂತ ನಾವು ಈಗ ಸುಮ್ಮನಿದ್ರೆ ನಾಳೆ ಕಂಪ್ನಿ ಮುಳುಗೋಗುತ್ತೆ. ಐ ಮೀನ್, ಅದರ ಎಫೆಕ್ಟು ನಮ್ಮ ಮನೆಯವ್ರ ಮೇಲೆಲ್ಲ ಬೀಳುತ್ತೆ. ಈಗ ಅಣ್ಣನ ಅಗೇನ್ಸ್ಟಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಅಂತ ನನಗೆ ಯಾವುದೇ ಗಿಲ್ಟ್ ಫೀಲ್ ಇಲ್ಲ. ಆದರೆ
ಮನ್ಸಿಗೆ ಖಂಡಿತವಾಗ್ಲೂ ಬೇಜಾರಂತೂ ಇದೆ. ಈ ಥರ ಎಲ್ಲ ಆಗಬಾರ್ದಾಗಿತ್ತು ಅದಕ್ಕೆ. ಬಟ್ ಆಗೋಗಿದೆ, ಏನು ಮಾಡೋಕ್ಕಾಗಲ್ಲ. ಬಟ್ ಈಗ ನಾವು ಡ್ಯಾಮೇಜ್ ಕಂಟ್ರೋಲ್ ಮಾಡಲೇಬೇಕು. ನನಗೂ ಹಾಗೆ ಅನ್ನಿಸ್ತು ಪಾರ್ಥ ಅವರೇ, ನಾವು ಜಯದೇವ್ರ ವಿರುದ್ಧವಾಗಿ ಹೋಗೋದು ಎಷ್ಟು ಸರಿ ಅಂತ. ಆದರೆ ಈಗ ನಾನು ನಿಮಗೊಂದು ಮಾತು ಹೇಳಿದ್ನಲ್ಲ, ಅದನ್ನು ನನ್ನನ್ನು ನಾನೇ ಹೇಳ್ಕೊಂಡೆ. ನಾವು ಜಯದೇವ್ರ ವಿರುದ್ಧವಾಗಿ ಹೋಗ್ತಿಲ್ಲ, ಅವ್ರು ಮಾಡಿರೋ ತಪ್ಪಿನ ವಿರುದ್ಧವಾಗಿ ಹೋಗ್ತಿದ್ದೇವೆ. ಹಾಗೆ ಸಮಾಧಾನ ಆಯಿತು. ನಾನು ಮಾಡ್ತಿರೋದು ಸರಿ, ನಾನು ಸರಿಯಾದ ದಾರಿಯಲ್ಲಿದ್ದೀನಿ ಅಂತ ಅನ್ನಿಸ್ತು. ಹಾಂ, ಕೆಲವೊಮ್ಮೆ ಹಾಗೆ ಆಗತ್ತೆ. ಯಾವ್ದು ಸರಿ ಯಾವ್ದು ತಪ್ಪು ಒಂದು ಗೊತ್ತಾಗಲ್ಲ. ಫುಲ್ ಕನ್ಫ್ಯೂಸ್ ಆಗಿಬಿಡ್ತೀವಿ. ನಮ್ಮ ಬಗ್ಗೆ ನಮಗೆ ಸೆಲ್ಫ್ ಡೌಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಆದರೆ ಅದಕ್ಕೆ ಈ ವಿಷಯದಲ್ಲಿ ಮಾತ್ರ ನಂಗೆ ಫುಲ್ ಕ್ಲಾರಿಟಿ ಇದೆ. ಜೈ ಬ್ರೋ ಮಾಡ್ತಾ ಇರೋದು ತಪ್ಪು. ಅವನನ್ನು ನಾವು ತಡಿಲೇಬೇಕು. ವಿ ಹ್ಯಾವ್ ಟು ಸ್ಟಾಪ್ ಇಟ್. ನಮ್ಮ ಕೈಯಲ್ಲಿ ಆದಷ್ಟು ನಾವು ಮಾಡೋಣ, ಸುಮ್ಮನೆ ಕೂರೋದಂತೂ ಬೇಡ. ಆದರೆ ನಾನು ಹೇಳಿದ ನೆನಪಿರಲಿ, ಎಸ್, ನಾನು ಹೇಳೋವರೆಗೂ ಯಾವುದೇ ಕಾರಣಕ್ಕೂ ಈ ವಿಷಯನ ಗೌತಮ್ ಅವ್ರ ಮುಂದೆ ಎತ್ತಬೇಡಿ. ಓಕೆ ಅದಕ್ಕೆ ನೀವು ಹೇಳೋ ತನಕ ನಾನು ಸೈಲೆಂಟಾಗೇ ಇರ್ತೀನಿ. ಯು ಡೋಂಟ್ ವರಿ. ಬರ್ಣ, ಪ್ಲೀಸ್ ಕಣೆ, ಬೇಜಾರು ಮಾಡ್ಕೋಬೇಡ. ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೋ. ಆ ಜಯದೇವಿಗೇನೋ ಹಾರಾಡ್ತಿದ್ದಾನಲ್ಲ, ಅವನ ಹಾರಾಟ ಜಾಸ್ತಿ ದಿನ ನಡೆಯಲ್ಲ. ಒಂದಲ್ಲ ಒಂದು ದಿವಸ ಅವನ ರೆಕ್ಕೆ ಕಟ್ಟಾಗಿ ಕೆಳಗೆ ಬೀಳ್ತಾನೆ. ಈ ಸರ್ತಿ ಬಿದ್ದರೆ ಗ್ಯಾರಂಟಿ ಅವ್ನು ಪಾತಾಳಕ್ಕೆ ಬೀಳೋದು. ಆಮೇಲೆ ಗೆಳೆಯ ಅವನು ಸರಿಯಾಗಿ ಬುದ್ಧಿ ಕಲಿಸ್ತಾನೆ ಕಣೆ. ಆ ಜಯದೇವು ಗೆಳೆಯನ ಪ್ರೀತಿ ತಾಳ್ಮೆ ಅಷ್ಟೇ ನೋಡಿರೋದು. ಅವನು ಇನ್ನೊಂದು ಮುಖ ನೋಡಿಲ್ಲ. ಅವನು ಆದಷ್ಟು ಬೇಗ ಅದನ್ನು ನೋಡ್ತಾನೆ. ಯಾರು ಇಷ್ಟೊತ್ತಲ್ಲಿ ಇದ್ದಾರೆ? ಅತ್ತಿಗೆ ಕಾಲ್ ಮಾಡ್ತಿದ್ದಾರೆ. ಹಲೋ ಅತ್ತಿಗೆ, ಏನು ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ದೀರಿ? ಸಾರಿ ಆನಂದ್ ಅವರೇ, ನನ್ನಿಂದ ತೊಂದರೆ ಆಗಿಲ್ಲ ತಾನೆ? ಆ ಥರ ಏನಿಲ್ಲ ಅತ್ತಿಗೆ. ಯಾಕೆ ಹಾಗೆ ಅನ್ಕೋತೀರಿ? ಏನು ಅಂತ ಹೇಳಿ. ಇದು ತುಂಬ ಎಮರ್ಜೆನ್ಸಿ ವಿಷಯ, ಅರ್ಜೆಂಟಾಗಿ ಆಗಬೇಕಾಗಿರೋದು. ಈ ವಿಷಯನ ಯಾರ ಹತ್ರನೂ ಹೇಳಕ್ಕೆ ಹೋಗಬೇಡಿ. ಅಪ್ಪಣ್ಣ ಅವ್ರ ಹತ್ರನೂ ಹೇಳಬೇಡಿ. ಆಮೇಲೆ ಅವ್ರು ಗಾಬರಿ ಆದರೆ ಕಷ್ಟ ಆಗುತ್ತೆ, ಅದಕ್ಕೆ ಹೇಳಿದೆ. ಸರಿ ಆಯಿತು. ಏನು ಅಂತ ಹೇಳಿ ಅತ್ತಿಗೆ? ಜಯದೇವ್ರ ಸಂಬಂಧಪಟ್ಟಿದ್ದು. ಫೋನಲ್ಲಿ ಇನ್ನೂ ಮಾತಾಡೋಕ್ಕಾಗಲ್ಲ. ನೀವು ಮನೆಗೆ ಬರೋಕ್ಕಾಗತ್ತಾ? ಡೀಟೇಲಾಗಿ ಮಾತಾಡ್ಬೋದು? ಸರಿ ಅತ್ತಿಗೆ, ಬರ್ತೀನಿ. ಥ್ಯಾಂಕ್ ಯು. ಏನಂತೆ ಆನಂದ್? ಅದು ಏನೋ ಏನೋ ಇಂಪಾರ್ಟೆಂಟ್ ಅಂತೆ, ಹೋಗಿ ಬರ್ತೀನಿ. ಆನಂದ್, ವಿಷಯ ಏನು ಅಂತ ಹೇಳು. ಹೀಗೆ ಮುಚ್ಚಿಟ್ಟುನೇ ವಿಷಯ ದೊಡ್ಡದಾಗೋದು. ಹೇಳು. ಜಯದೇವ್ ವಿಷಯ ಅಂತ ಕಣೆ. ಜಯದೇವ್ಗೆ ಸಂಬಂಧಪಟ್ಟಿದ್ದ ಏನಿರ್ಬೋದು? ಏನು ಅಂತ ಹೇಳಿಲ್ಲ, ಇಲ್ಲಿಗೆ ಬನ್ನಿ ಅಂತ ಹೇಳಿದ್ರು. ಹೋಗಿ ಬರ್ಲಾ? ಆನಂದ್, ನಾನು ನಿನ್ನ ಜೊತೆ ಬರ್ತೀನಿ, ನಡಿ. ನಿನಗೆ ಹೇಳಲೇಬೇಡ ಅಂತ ಹೇಳಿದಾರೆ, ನೀನು ನೋಡಿದ್ರೆ ಜೊತೆಗೆ ಬರ್ತೀನಿ ನಿಂತಿದ್ಯಲ್ಲ. ಇಷ್ಟೊತ್ತು ಕಾಲ್ ಮಾಡಿದ್ದಾರೆ ಅಂದರೆ ಅಲ್ಲೇನೋ ದೊಡ್ಡದಾಗೆ ನಡೆದಿರುತ್ತೆ. ನಾನು ಭೂಮಿಕಾ ಕೇಳಿದ್ರೆ ಹೇಳ್ಕೊತೀನಿ, ನಡಿ ಹೋಗೋಣ. ಆಯ್ತು, ಬಾ. ಬಂದ್ರಾ? ಫ್ರೆಶ್ ಅಪ್ ಆಗಿ ಬನ್ನಿ, ನಾನು ಊಟ ಬಡಿಸ್ತೀನಿ. ಬೇಡ ಬೇಡ ಬೇಡ, ನಾನು ಊಟ ಮಾಡ್ಕೊಂಡೇ ಬಂದೆ. ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ ಕೊಡೋದು ಅಂತ. ಇದ್ರಲ್ಲಿ ತೊಂದರೆ ಏನು ಬಂತು? ನಾನು ಊಟ ಬಡಿಸಿದ್ನಲ್ಲ. ನೀವು ಬಡಿಸ್ತೀರಾ, ಬಟ್ ಅದಕ್ಕೋಸ್ಕರ ಇಲ್ಲಿಂದ ಎದ್ದಲ್ಲಿ ತನಕ ಬರಬೇಕಲ್ಲ. ನಿಮ್ಗೆ ಯಾಕೆ ತೊಂದರೆ ಅಂತ. ಹೌದು, ಇಷ್ಟು ಲೇಟ್ ಆಗಿದೆ, ಇನ್ನೂ ಎಚ್ಚರವಾಗಿದ್ದೀರಲ್ಲ. ನಿದ್ದೆ ಬರ್ತಿರ್ಲಿಲ್ಲ, ನಿಮ್ಗೋಸ್ಕರನೇ ಕಾಯ್ತಿದ್ದೆ ನಾನು. ಏನಿವತ್ತು ವಿ ಸಿ ಲೇಟ್ ಆಗೋಯ್ತಾ? ಫಾರಿನ್ ಕ್ಲೈಂಟ್ಸ್ ಅಲ್ವಾ, ಅವ್ರ ಟೈಮಿಗೆ ನಾವು ರೆಡಿ ಇರಬೇಕು. ಅವ್ರಿಗೆ ಏನಾಗಬೇಕಾಗಿದೆ, ಅವ್ರು ಫೋನ್ ಮಾಡಿದಾಗ ನಾವು ರಿಸೀವ್ ಮಾಡಬೇಕಷ್ಟೇ. ಬ್ರಿಟಿಷ್ ಹೋದ್ರು, ಆದರೆ ಗುಲಾಮಿತನನ ಬಿಟ್ಟು ಹೋಗಿಲ್ಲ. ಇದೊಂಥರ ಸಫಿಸ್ಟಿಕೇಟೆಡ್ ಗುಲಾಮಿತನ. ಏನೂ ಮಾಡೋಕ್ಕಾಗಲ್ಲ ರೀ, ಸಿಸ್ಟಮ್ ಇರೋದೇ ಹಾಗೆ. ನಮ್ಮದು ಡೆವಲಪಿಂಗ್ ಎಕಾನಮಿ ಅಲ್ವಾ, ಹಾಗಾಗಿ ಬೆಳೆಯೋ ಹಂತದಲ್ಲಿ ಇದನ್ನೆಲ್ಲ ಸ್ವಲ್ಪ ಸಹಿಸ್ಕೋಬೇಕಾಗುತ್ತೆ. ಬಟ್ ನೋಡ್ತಾ ಇರ್ರಿ, ಇನ್ನು ಕೆಲವೇ ವರ್ಷ ಅಷ್ಟೇ ಅವ್ರ ಜಾಗದಲ್ಲಿ ನಾವಿರ್ತೀವಿ. ಉಳಿದವರೆಲ್ಲ ನಾವು ಹೇಳ್ದಂಗೆ ಕೇಳ್ತಾರೆ. ಟೇಕ್ ಇಟ್ ಫ್ರಮ್ ಮೀ. ಹಾಗಾದರೆ ನನ್ನ ಗಂಡ ನನ್ನ ಜೊತೆ ಇನ್ನಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ ಅಲ್ವಾ? ಅಫ್ಕೋರ್ಸ್. ಏನಂದರೆ ನಾನು ನೀವು ಸ್ವಲ್ಪ ಮುದುಕರಾಗಿರ್ತೀವಿ ಅಷ್ಟೇ. ಯಾ, ಕಡಲೆ ಇದ್ರೆ ಹಲ್ಲಿರಲ್ಲ, ಹಲ್ಲಿದ್ರೆ ಕಡಲೆ ಇರಲ್ಲ ಅನ್ನೋ ಥರ. ಏನು ಮಾಡೋಕ್ಕಾಗಲ್ಲ, ಲೈಫ್ ಇರೋದೇ ಹಾಗೆ. ಹೌದು, ಇವತ್ತು ಬ್ಯುಸಿ ಇದ್ರಾ? ಮೆಸೇಜಸ್ ಎಲ್ಲ ತುಂಬ ಕಮ್ಮಿ ಇತ್ತಲ್ಲ, ಅದಕ್ಕೆ ಕೇಳಿದೆ. ನಾನು ಬ್ಯುಸಿ ಇದ್ನೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ನೀವು ಕಳಿಸಿದ್ದ ಮೆಸೇಜು ಅಳತೆಗೋಲು ಅಲ್ವಾ? ಭಾಳ ಹುಷಾರಿದ್ದೀರಿ ನೀವು.
ಇಟ್ ವಾಸ್ ಎ ಡ್ಯಾಮ್ ಬಿಸಿ ಡೇ. ಈ ಟೆಂಡರು, ಕಾಂಟ್ರಾಕ್ಟು, ರಿನ್ಯೂವಲ್ ಅಂತ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಬಿಸಿ ಇದ್ದೆ ರೀ. ಅದನ್ನೆಲ್ಲ ಮುಗಿಸಿ ನೇನು ಹೊರಡಬೇಕು ಅನ್ನೋಷ್ಟರಲ್ಲಿ ಈ ಬಿಸಿ ಬಂತಾಗಲಾಕೋತು. ಯಾಕೆ ಹೇಳ್ತೀರಾ ನನ್ನ ಕತೆನ? ಒಂದೊಂದು ಸತಿ ಇದನ್ನೆಲ್ಲ ಬಿಟ್ಟು ಹಿಮಾಲಯ ಕೊಟ್ಟೋಣ ಅನ್ಸುತ್ತೆ ನಿಮಗೆ. ಎಲ್ಲನೂ ಬಿಟ್ಟು ನನ್ನನ್ನು ನೋ ಹಾಗೆಲ್ಲ ಅನ್ಕೊಬಿಡಿ. ಡೋಂಟ್ ವರಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಹಿಮಾಲಯಕ್ಕೆ. ಸದ್ಯ ಎಲ್ಲಿ ನನ್ನನ್ನು ಬಿಟ್ಟು ಹೋಗ್ಬಿಡ್ತೀರಾ ಅಂತ ಭಯ ಆಗ್ಬಿಡ್ತು. ರೀ, ನೀವಿಲ್ಲದೆ ಇದ್ರೆ ಸ್ವರ್ಗನೂ ವೇಸ್ಟ್ ಕಂಡೆ. ಗೌತಮ್ ಅವರೇ, ಈಗ ಸ್ವಲ್ಪ ಹೊತ್ತು ಮುಂಚೆ ಹೇಳಿದ್ರಲ್ಲ ಕಾಂಟ್ರಾಕ್ಟ್ ರಿನ್ಯೂವಲು, ಟೆಂಡರು ಅಂತ ಏನೋ ಹೊಸ ಟೆಂಡರ್ಗೆ ಅಪ್ಲೈ ಮಾಡಿದ್ದೀರಾ? ಏನಾದರೂ ಹೊಸದಾಗಿ ಬಿಸ್ನೆಸ್ ಶುರು ಮಾಡ್ತಾ ಇದ್ದೀರಾ? ಹೊಸದಾಗಿ ಬಿಸ್ನೆಸ್ ಬಗ್ಗೆ ಎಲ್ಲ ಕೇಳ್ತಾ ಇದ್ದೀರಾ? ಇಲ್ಲ, ನಾನು ಯಾವ ಹೊಸ ಬಿಸ್ನೆಸ್ಸು ಶುರು ಮಾಡ್ತಿಲ್ಲ. ಸುಮ್ಮನೆ ಪರ್ಸನಲ್ ಇಂಟ್ರೆಸ್ಟ್ ಕೇಳಿದೆ ಅಷ್ಟೇ. ಪರ್ಸ್ನಲ್ ಇಂಟ್ರೆಸ್ಟಾ? ಹಾಂ, ಬೆಳಗ್ಗೆ ದೇವ್ರ ಹತ್ರ ಪೂಜೆ ಮಾಡ್ತಿರ್ಬೇಕಾದ್ರೆ, ದೇವರೇ ನನ್ನ ಗಂಡ ಟೆಂಡರ್ಗೆ ಅಪ್ಲೈ ಮಾಡಿದ್ದಾರೆ, ಅವ್ರಿಗೆ ಒಳ್ಳೇದಾಗಬೇಕು, ಈ ಟೆಂಡರ್ ಅವ್ರಿಗೆ ಸಿಗಬೇಕು ಅಂತ ದೇವರಲ್ಲಿ ಒಂದು ಅರ್ಜಿ ಹಾಕಬೇಕಲ್ವಾ, ಅದಕ್ಕೆ ಕೇಳಿದೆ. ಹಾಗೆ. ಸೊ ಇದು ಪ್ರೇಯರ್ ಮಾಡೋಂಥ ವಿಷಯನೇ ರೀ. ಈ ಟೆಂಡರು ನನಗೆ ಅಷ್ಟು ಇಂಪಾರ್ಟೆಂಟು. ಇದು ನನ್ನ ಪರವಾಗಿ ಆಗಿಬಿಟ್ರೆ ನಮ್ಮ ಬಿಸ್ನೆಸ್ ಸ್ಕೇಲು ಇನ್ನೊಂದು ಸ್ವಲ್ಪ ದೊಡ್ಡದಾಗುತ್ತೆ. ಇದ್ರ ಬಗ್ಗೆ ಭಾಳ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀನಿ. ಇದು ಒಂದು ಸತಿ ನಮ್ಮ ಪರ ಆಗಿಬಿಟ್ರೆ ಈ ಕಂಪ್ನಿ ಬೆಳೆಸೋ ಆಸೆಗೆ ರೆಕ್ಕೆ ಬಂದಾಗುತ್ತೆ. ಆ್ಯಂಡ್ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಡೋಂಟ್ ವರಿ, ಈ ಟೆಂಡರ್ ನಿಮಗೆ ಸಿಗಲಿ ಅಂತ ನಾನು ದೇವ್ರ ಹತ್ರ ಗಟ್ಟಿಯಾಗಿ ಬೇಡ್ಕೊತೀನಿ. ಪ್ಲೀಸ್, ಥ್ಯಾಂಕ್ ಯು. ನಾನು ಫ್ರೆಶ್ ಅಪ್ ಆಗ್ತೀನಿ. ಇದ್ಯಾ ಹೊಸ ನಂಬರು? ಹಲೋ, ಯಾರು? ಮೇಡಮ್, ನನ್ನ ಹೆಸರು ಬಿಂದು ಅಂತ. ನನ್ನ ಮಲ್ಲಿ ಚೈಲ್ಡ್ಹುಡ್ ಫ್ರೆಂಡು. ಮೊನ್ನೆ ಮಲ್ಲಿನ ಅಡ್ಮಿಟ್ ಮಾಡಿದ್ರಲ್ಲ ಹಾಸ್ಪಿಟಲು, ಅದೇ ಹಾಸ್ಪಿಟ್ಲಲ್ಲಿ ನಾನು ನರ್ಸಾಗಿ ಕೆಲಸ ಮಾಡ್ತಾ ಇರೋದು. ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ದೀರಾ? ಏನು ವಿಷಯ? ಮೇಡಮ್, ಅದು ತುಂಬ ಇಂಪಾರ್ಟೆಂಟ್ ವಿಷಯ. ಮಲ್ಲಿಗೆ ಮತ್ತು ಅವಳ ಹಸ್ಬೆಂಡ್ಗೆ ಸಂಬಂಧಪಟ್ಟಿದ್ದು. ಅವ್ರಿಗೆ ಸಂಬಂಧಪಟ್ಟಿದ ಏನು? ಮೇಡಮ್, ಅದು ಫೋನಲ್ಲಿ ಹೇಳೋದಕ್ಕಾಗಲ್ಲ. ಮೀಟ್ ಆದರೆ ಒಳ್ಳೆಯದು. ಹಾಂ, ಯಾವಾಗ ಮೀಟ್ ಮಾಡ್ಬೋದು? ಈಗಲೇ ಆದರೆ ಒಳ್ಳೆಯದು ಮೇಡಮ್. ಈಗಲಾ? ಹಾಂ ಮೇಡಮ್, ತುಂಬಾ ಅರ್ಜೆಂಟು, ನೆಗ್ಲೆಕ್ಟ್ ಮಾಡೋದಕ್ಕಾಗಲ್ಲ. ಸರಿ, ನೀವು ನಮ್ಮ ಮನೆ ಹತ್ರ ಬರೋದಕ್ಕಾಗುತ್ತಾ? ನಾನು ಲೊಕೇಶನ್ ಸೆಂಡ್ ಮಾಡ್ತೀನಿ. ಸರಿ ಮೇಡಮ್, ನಾನು ಈಗಲೇ ಬರ್ತೀನಿ. ಮಲ್ಲಿ ಜಯದೇವ್ ಸಂಬಂಧಪಟ್ಟ ವಿಷಯ ಅಂತಿದ್ದಾರೆ, ಏನಿರ್ಬೋದು? ಸಾರಿ ಮೇಡಮ್, ಇಷ್ಟೊತ್ತಲ್ಲಿ ನಿಮ್ಮನ್ನ ಮೀಟ್ ಮಾಡೋಕ್ಕೆ ಹೇಳಿ ಡಿಸ್ಟರ್ಬ್ ಮಾಡಿದ್ದಕ್ಕೆ. ಚಿಚಿ, ಹಾಗೇನೂ ಇಲ್ಲ. ಅದೇನೋ ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತಿದ್ರಲ್ಲ, ಏನದು? ಹಾಂ ಮೇಡಮ್, ಮಲ್ಲಿ ಮತ್ತು ನಾನು ಇಬ್ಬರು ಒಂದೇ ಕಡೆ ಓದಿದ್ದು. ಸೊ ನಾವಿಬ್ಬರು ಚೈಲ್ಡ್ಹುಡ್ ಫ್ರೆಂಡ್ಸು. ಹಾಂ, ಆಗಲೇ ಫೋನಲ್ಲಿ ಹೇಳಿದ್ರಲ್ಲ. ಹಾಂ ಮೇಡಮ್, ಸ್ಕೂಲಲ್ಲಿ ಬಿಟ್ಟರೆ ನಾನು ಮತ್ತೆ ಅವಳನ್ನ ನೋಡಿದ್ದೆ ಹಾಸ್ಪಿಟಲ್ನಲ್ಲಿ. ಆಮೇಲೆ ಗೊತ್ತಾಯಿತು ಅವಳಿಗೆ ಆಕ್ಸಿಡೆಂಟ್ ಆಗಿದೆ ಅಂತ. ಆ ವಿಷಯ ಕೇಳಿ ನಂಗೆ ತುಂಬಾ ಬೇಜಾರಾಯಿತು ಮೇಡಮ್. ಆಮೇಲೆ ಡಾಕ್ಟ್ರನ್ನ ಕೇಳಿದ್ದಕ್ಕೆ ಅವಳ ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ, ಅದೇ ಕಾರಣಕ್ಕೆ ಅವಳಿಗಿನ್ನ ಪ್ರಜ್ಞೆ ಬಂದಿಲ್ಲ ಅಂತ ಹೇಳಿದ್ರು. ಆದರೆ ಮೇಡಮ್, ಅವಳಿಗೆ ಪ್ರಜ್ಞೆ ತುಂಬ ಹಿಂದೆನೇ ಬಂದಿತ್ತು. ಆ ವಿಷಯ ನನಗೆ ತುಂಬ ಲೇಟಾಗಿ ಗೊತ್ತಾಯಿತು. ಏನು ಹೇಳ್ತಿದ್ದೀರಾ? ಹೌದು ಮೇಡಮ್, ಮಲ್ಲಿಗೆ ಪ್ರಜ್ಞೆ ಬರಬಾರ್ದು ಅಂತ ನಮ್ಮವ್ರನ್ನೇ ಒಬ್ಬರನ್ನ ಬುಕ್ ಮಾಡಿಕೊಂಡು ಮಲ್ಲಿಗೆ ಮತ್ತೆ ಬರೋ ಇಂಜೆಕ್ಷನ್ನ ಕೊಟ್ಟಿದ್ರು. ಎಲ್ಲ ಪ್ಲ್ಯಾನ್ ಮಾಡಿ ಮಲ್ಲಿಗೆ ಪ್ರಜ್ಞೆ ಬರದೇ ಇರೋ ಥರ ನೋಡಿಕೊಂಡ್ರು. ಅವಳಿಗೆ ಪ್ರಜ್ಞೆ ಬಂದಿಲ್ಲ ಅಂತ ಎಲ್ಲರೂ, ಈವನ್ ನಮ್ಮ ಡಾಕ್ಟ್ರನ್ನ ಕೂಡ ನಂಬೋ ಥರ ಮಾಡಿದ್ರು. ಮಲ್ಲಿಗೆ ಪ್ರಜ್ಞೆ ಬಂದಿದ್ದಿದ್ರೆ ಆಪ್ರೇಷನ್ ಮಾಡೋ ಅವಶ್ಯಕತೆ ಇರ್ತಾ ಇರಲಿಲ್ಲ, ಆರಾಮಾಗಿ ಮನೆಗೆ ಬಂದುಬಿಡ್ತಿದ್ಲು. ಆದರೆ ಪ್ರಜ್ಞೆ ಬರದೇ ಇದ್ದಿದ್ರೆ ಆಪ್ರೇಷನ್ ಮಾಡಬೇಕಾಗಿತ್ತು. ಅವಾಗ ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಅವಳ ಜೀವಕ್ಕೆ ಅಪಾಯ ಆಗೋ ಚಾನ್ಸಸ್ ತುಂಬಾ ಇತ್ತು. ಆಗಲಿ ಅಂತಲೇ ಈ ಕೆಲಸ ಮಾಡಿಸಿದ್ದು. ಯಾರು ಮಾಡಿಸಿದ್ದು? ಬೇರೆ ಯಾರೂ ಅಲ್ಲ ಮೇಡಮ್, ಅವ್ರ ಹಸ್ಬೆಂಡೇ. ಜಯದೇವ್ ಅವರ? ಹೌದು ಮೇಡಮ್, ಅವರೇ. ಈ ವಿಷಯನ ಮಲ್ಲಿಗೆ ಹೇಳೋಣ ಅಂತ ಅಂದ್ಕೊಂಡೆ, ಆದರೆ ಅವಳ ಗಂಡನ ಅವಳು ತುಂಬ ನಂಬ್ತಾಳೆ ಅಂತ ಸುಮ್ಮನೆ ಆದೆ. ನಾನು ಏನೇ ಹೇಳಿದ್ರು ಯೂಸ್ ಇಲ್ಲ, ಅವಳು ನನ್ನನ್ನೇ ತಪ್ಪಾಗಿ ತಿಳ್ಕೊತಾಳೆ ಅಂತ ಗೊತ್ತಾಗಿ ಸುಮ್ಮನೆ ಆದೆ.
ಬಟ್ ನಾನು ಈ ವಿಷಯನ ಯಾರಿಗಾದ್ರೂ ಹೇಳಲೇಬೇಕಾಗಿತ್ತು ಮೇಡಮ್. ಯಾಕಂದರೆ ಮಲ್ಲಿ ಜೀವಕ್ಕೆ ಅಪಾಯ ಇದೆ ಮೇಡಮ್. ಮತ್ತೆ ಅವಳ ಮೇಲೆ ಈ ಥರ ಅಟ್ಯಾಕ್ ಆಗೇ ಆಗುತ್ತೆ ಮೇಡಮ್. ಬಟ್ ಯಾರ ಹತ್ರ ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ನೀವು ಅವಳನ್ನ ಹಾಸ್ಪಿಟ್ಲಲ್ಲಿ ತುಂಬ ಕೇರ್ ಮಾಡೋದನ್ನ ನೋಡಿ ನಿಮ್ಮ ಹತ್ರ ಹೇಳಿದರೆ ಬೆಟರ್ ಅಂತ ಅನ್ನಿಸ್ತು. ಅದಕ್ಕೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದೆ. ಒಳ್ಳೆ ಕೆಲಸ ಮಾಡಿದ್ರಿ. ಈ ವಿಷಯ ನೀವು ನನಗೆ ಹೇಳಿದ ಒಳ್ಳೇದೇ ಆಯಿತು. ನೀವು ವರಿ ಮಾಡ್ಕೋಬೇಡಿ, ಮಲ್ಲಿ ನಾನು ನೋಡ್ಕೋತೀನಿ. ಸರಿ ಮೇಡಮ್, ನಾನು ಇನ್ನು ಬರ್ತೀನಿ. ಹುಷಾರು. ಪಾರ್ಥವ್ರೆ, ನಾನು ಮನೆ ಆಚೆ ಇದ್ದೀನಿ, ಒಂದು ನಿಮಿಷ ಬರ್ತೀರಾ ಪ್ಲೀಸ್? ಅದಕ್ಕೆ ಏನು ಇಷ್ಟೊತ್ತಲ್ಲಿ ಏನದಕ್ಕೆ ಇಷ್ಟೊತ್ತಲ್ಲಿ ಬರೋಕ್ಕೆ ಹೇಳಿದ್ರು? ಏನು ವಿಷಯ? ನಾನು ನಿಮ್ಗೆ ಏನೋ ಹೇಳಕ್ಕೆ ಕರೆದೆ, ಆದರೆ ಈಗ ಸ್ವಲ್ಪ ಹೊತ್ತು ಮುಂಚೆ ನನಗೆ ನಂಬಕ್ಕಾಗದೇ ಇರೋಂಥ ಒಂದು ಸತ್ಯ ಗೊತ್ತಾಯಿತು. ನಾವು ಮಲ್ಲಿನ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ್ವಲ್ಲ, ಆ ನರ್ಸ್ ಬಂದಿದ್ರು. ಜಯದೇವ್ ಅವರು ಮಲ್ಲಿನ ಕೊಲೆ ಮಾಡೋದಕ್ಕೆ ಟ್ರೈ ಮಾಡಿದ್ರು ಅಂತ ಹೇಳಿದ್ರು. ಅದಕ್ಕೆ ಜಯಬ್ರು ಈ ಥರ ಎಲ್ಲ ಮಾಡಿದಾನ? ಆನಂದ್ರು, ಇನ್ನೊಂದು ವಿಷಯ, ನನ್ನ ಮದುವೆ ದಿನ ಅಟ್ಯಾಕ್ ಆಯ್ತಲ್ಲ, ಅದನ್ನು ಮಾಡಿಸಿದ್ದು ಬೇರೆ ಯಾರೂ ಅಲ್ಲ, ಜಯಬ್ರು. ಈ ವಿಷಯ ಮೊದಲೇ ಆನಂದ್ ಗೊತ್ತಾಗಿತ್ತು. ಇವನು ಜಯದೇವ್ಗೆ ಒಂದು ಅವಕಾಶನೂ ಕೊಟ್ಟ. ಇನ್ನು ಈ ವಿಷಯ ಡುಮ್ಮಂಗೆ ಗೊತ್ತಾದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಸುಮ್ಮನಾಗ್ಬಿಟ್ಟ. ಇನ್ನು ಆನಂದಿಂದ ಯಾವತ್ತಿದ್ರೂ ಅವನಿಗೆ ಪ್ರಾಬ್ಲಮ್ ಅಂತ ಏನು ಮಾಡ್ದೆ ಗೊತ್ತಾ? ಇವನಿಗೆ ಆಕ್ಸಿಡೆಂಟ್ ಮಾಡಿಸ್ದ. CCTV ಫುಟೇಜ್ ಚೆಕ್ ಮಾಡಿಸಿದ್ಯಾ? ಈ ಹಲ್ಕ ಕೆಲಸ ಮಾಡಿದ್ದು ಜಯದೇವ್ ದಿವಾನ್. ಮನುಷ್ಯನೇ ಅಲ್ಲ ಅವನು, ರಾಕ್ಷಸ. ಇನ್ನೀ ವಿಷಯ ತಡ ಮಾಡೋದು ಬೇಡ, ಮೊದಲು ಡುಮ್ಮಂಗೆ ಹೇಳೋಣ.